The Lord of dead works in so many areas. ಅನೇಕ ಕ್ಷೇತ್ರಗಳಲ್ಲಿ ನಿರ್ಜೀವ ಕಾರ್ಯಗಳು ತುಂಬಿ ಹೋಗಿವೆ. For example, when somebody prays for someone and he's not healed. ಉದಾಹರಣೆಗೆ ಯಾರಾದರೂ ಒಬ್ಬ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡುವಾಗ ಆ ವ್ಯಕ್ತಿಯು ಸ್ವಸ್ಥಗೊಳ್ಳುವುದಿಲ್ಲ ಅಂದುಕೊಳ್ಳೋಣ. And he's told, no, you must confess that you're healed. It's a dead work. ಆಗ ವ್ಯಕ್ತಿ ಹೇಳ್ತಾನೆ, ನೀನು ಸ್ವಸ್ಥ ಹೊಂದಿದಿ ಅಂತಂದುಬಿಟ್ಟು ಅರಿಕೆ ಮಾಡುವಂತ ಅದು ನಿಜವಾಗ್ಲೂ ನಿರ್ಜೀವ ಕಾರ್ಯ. How in the world can he say he's healed when he's not healed? Does God tell us to tell lies? ಲೋಕದಲ್ಲಿ ಒಬ್ಬ ಸ್ವಸ್ಥತೆಯನ್ನ ಹೊಂದದೆ ಆತನು ಸ್ವಸ್ಥತೆಯನ್ನು ಹೊಂದಿದ್ದೇನೆ ಎಂಬುವಂತದ್ದು ಹೇಗಿರುತ್ತದು? ದೇವರು ನಮಗೆ ಸುಳ್ಳನ್ನ ಹೇಳುವಂತ ಹೇಳ್ತಾರ ಹಾಗಾದ್ರೆ? But yet I've heard this numerous times in Pentecostal charismatic circles. ಪೆಂಟೆಕೋಸ್ಟಲ್ ವೃತ್ತದಲ್ಲಿ ಈ ರೀತಿಯಾಗಿ ಅನೇಕ ಬಾರಿ ನಾನು ಕೇಳಿಸಿಕೊಂಡಿದ್ದೇನೆ. Oh brother, confess, I prayed for you, now you're healed. Don't say you're sick, say I'm healthy. ಓ ಸಹೋದರನೇ, ನೀನು ಅರಿಕೆ ಮಾಡು, ನಾನು ನಿನಗಾಗಿ ಪ್ರಾರ್ಥಿಸಿದ್ದೇನೆ, ನೀನು ಸ್ವಸ್ಥ ಹೊಂದಿದ್ದಿ, ನಾನು ಅನಾರೋಗ್ಯಸ್ಥನು ಅಂತ ಹೇಳಬೇಡ, ನಾನು ಆರೋಗ್ಯವಂತನು ಎಂಬುದಾಗಿ ಅರಿಕೆ ಮಾಡು ಅಂತ ಒತ್ತಾಯ ಮಾಡ್ತಾರೆ. So much of deception. ಅನೇಕ ವಂಚನೆಗಳು. And so many people blindly accept it. ಅನೇಕ ಜನರು ತಮ್ಮ ಕುರುಡುತನದಿಂದ ಅದನ್ನ ಒಪ್ಪಿಕೊಳ್ಳುತ್ತಾರೆ. When Jesus prayed for a blind man. ಯೇಸು ಸ್ವಾಮಿಯು ಒಬ್ಬ ಕುರುಡನಿಗಾಗಿ ಪ್ರಾರ್ಥಿಸಿ ಸ್ವಸ್ಥಪಡಿಸಿದಾಗ, Do you know that all the people Jesus prayed for were healed instantly except one? ಯೇಸು ಸ್ವಾಮಿಯು ಯಾರಿಗೆಲ್ಲ ಪ್ರಾರ್ಥನೆ ಮಾಡಿದ್ರಲ್ಲ ಅವರು ತಕ್ಷಣಕ್ಕೆ ಸ್ವಸ್ಥ ಹೊಂದುತ್ತಿದ್ರು, ಒಬ್ಬರನ್ನು ಹೊರತುಪಡಿಸಿ. There was only one person in the Gospels for whom Jesus had to pray twice. ಸುವಾರ್ತೆಯಲ್ಲಿ ಕೇವಲ ಒಬ್ಬ ವ್ಯಕ್ತಿಗಾಗಿ ಯೇಸು ಸ್ವಾಮಿಯು 2 ಬಾರಿ ಪ್ರಾರ್ಥನೆ ಮಾಡಬೇಕಾಗಿ ಬಂತು. He never had to pray twice for anybody. ಆತನು ಯಾರಿಗೂ ಕೂಡ 2 ಬಾರಿ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಬಿದ್ದಿರಲಿಲ್ಲ. But why was there one case in Mark chapter 8 where Jesus had to pray twice? ಯಾಕೆ ಅದು 2 ಬಾರಿ? ಮಾರ್ಕ 8ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯು 2 ಬಾರಿ ಪ್ರಾರ್ಥಿಸಿದರು, ಆ ಒಂದು ಪ್ರಕರಣದಲ್ಲಿ ಮಾತ್ರ. And that was not because he couldn't do it in one shot. ಅದು ಒಂದೇ ಹಂತದಲ್ಲಿ ಮಾಡಲು ಆಗುವುದಿಲ್ಲ ಅಂತ ಅರ್ಥ ಅಲ್ಲ ಅಲ್ಲಿ. Because he wanted to teach us a lesson, especially in the 20th century. 20ನೇ ಶತಮಾನದಲ್ಲಿ ಯೇಸು ಸ್ವಾಮಿಯು ನಮಗಾಗಿ ಒಂದು ಪಾಠವನ್ನು ಕಲಿಸಬೇಕಾಗಿರುವ ಉದ್ದೇಶದಿಂದ ಹಾಗೆ ಆಯಿತಲ್ಲಿ. And what was that? He prayed for this blind man. He laid hands on him. ಅದು ಏನದು? ಯೇಸು ಸ್ವಾಮಿಯು ಆ ಕುರುಡನಿಗಾಗಿ ಪ್ರಾರ್ಥಿಸಿದ್ರು, ಆತನ ತಲೆಯ ಮೇಲೆ ಕೈಯನ್ನು ಇಟ್ಟರು. Prayed for him. He said, "Can you see properly?" He says, "No." ಆತನಿಗಾಗಿ ಪ್ರಾರ್ಥಿಸಿದ್ರು ಮತ್ತು ಕೇಳಿದ್ರು, ನೀನು ಸರಿಯಾಗಿ ನೋಡ್ತಾ ಇದೀಯಾ ಅಥವಾ ನಿನಗೆ ಚೆನ್ನಾಗಿ ಕಾಣ್ತಾ ಇದ್ದಾನಾ ಅಂತ. Men and trees look alike. ಮನುಷ್ಯರು ಮರಗಳ ಹಾಗೆ ನಡೆದಾಡುವುದನ್ನ ನೋಡುತ್ತೇನೆ ಅಂತ ಆ ಕುರುಡನು ಹೇಳುತ್ತಾನೆ. Can you imagine how blind a man is if he thinks a man is a tree? ಒಬ್ಬ ಕುರುಡನು ಈ ರೀತಿಯಾಗಿ ಕಲ್ಪಿಸಿಕೊಳ್ಳುವಂತದ್ದನ್ನು ಯೋಚಿಸ್ತೀರಾ? ಮನುಷ್ಯರು ಮರಗಳ ಹಾಗೆ ನಡೆದಾಡುವುದನ್ನ. And this guy says Jesus prayed for him. Jesus did pray for him. ಈ ವ್ಯಕ್ತಿ ಹೇಳ್ತಾನೆ, ಯೇಸುವಿಗೆ ನನಗಾಗಿ ಪ್ರಾರ್ಥನೆ ಮಾಡುವಂತ. ಯೇಸು ಸ್ವಾಮಿಯು ಆತನಿಗಾಗಿ ಪ್ರಾರ್ಥನೆಯನ್ನ ಮಾಡುತ್ತಾರೆ. What did Jesus say? No, don't say you can't see. Say you can see. ಯೇಸು ಸ್ವಾಮಿ ಈ ರೀತಿ ಹೇಳಿದ್ರ? ಇಲ್ಲ ಕಾಣ್ತಾ ಇಲ್ಲ ಅಂತ ಹೇಳ್ಬೇಡ, ಕಾಣ್ತಾ ಇದೆ ಅಂತ ಹೇಳು ಅಂತ. I mean, if he was like one of today's pastors, that's what he would have said. ಇವತ್ತಿನ ಒಂದು ಪಾಸ್ಟರ್ಗಳು ಈ ರೀತಿಯಾಗಿ ಹೇಳುವಂತೆ ಹೇಳ್ತಾ ಇದ್ರು. Don't confess, I prayed for you. ನಾನು ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ, ಸ್ವಸ್ಥನಾಗಿಲ್ಲ ಅಂತ ಅರಿಕೆ ಮಾಡಬೇಡ. I'm Jesus, son of God, I prayed for you. ನಾನು ದೇವಕುಮಾರನಾದ ಯೇಸು, ನಿನಗಾಗಿ ಪ್ರಾರ್ಥಿಸಿದ್ದೇನೆ. How can you say you can't see? Say I can see clearly. ಹೇಗೆ ನೀನು ಹೇಳಲಿಕ್ಕೆ ಸಾಧ್ಯ? ಕಾಣ್ತಾ ಇಲ್ಲ ಅಂತ, ಕಾಣ್ತಾ ಇದೆ ಅಂತ ಹೇಳು ಅಂತ ಹೇಳಿದ್ರ ಯೇಸು ಸ್ವಾಮಿ? Can you imagine Jesus saying that? ಯೇಸು ಆ ರೀತಿಯಾಗಿ ಹೇಳ್ತಾರೆ ಅಂತ ನೀವು ಕಲ್ಪಿಸಿಕೊಳ್ತೀರಾ? That's where I say a lot of today's Christian leaders are not like Jesus Christ. ಅದಕ್ಕಾಗಿ ನಾನು ಹೇಳುವಂತದ್ದು, ಇಂದಿನ ಅನೇಕ ಕ್ರೈಸ್ತರು ಯೇಸುವಿನ ರೀತಿಯಲ್ಲಿ ಇಲ್ಲ ಅಂತ. Why are so many Christians deceived by the teaching of these leaders? ಯಾಕೆ ಅನೇಕ ಕ್ರೈಸ್ತರು ಈ ರೀತಿಯ ನಾಯಕರ ಬೋಧನೆಯಿಂದ ವಂಚನೆಗೆ ಒಳಗಾಗ್ತಾ ಇದ್ದಾರೆ? Remember what I said yesterday? If you don't study the Bible, you deserve to be deceived. ನಾನು ನಿಮಗೆ ನಿನ್ನೆ ಹೇಳಿದ್ದನ್ನ ನೆನಪಿಡ್ರಿ, ನೀವು ದೇವರ ವಾಕ್ಯವನ್ನ ಸರಿಯಾಗಿ ಅಧ್ಯಯನ ಮಾಡಲಿಲ್ಲ ಅಂದ್ರೆ ನೀವು ವಂಚನೆಗೆ ಒಳಗಾಗುತ್ತೀರಿ ಮತ್ತು ಅದಕ್ಕೆ ಅರ್ಹರು ಕೂಡ ಅಂತ. If you don't follow the example of Jesus, you deserve to be deceived. ನೀವು ಯೇಸು ಸ್ವಾಮಿಯ ಮಾದರಿಯನ್ನ ಅನುಸರಿಸಲಿಲ್ಲ ಅಂದ್ರೆ ನೀವು ವಂಚನೆಗೆ ಒಳಗಾಗಲು ಅರ್ಹರು. The example of Jesus is so clear. ಯೇಸು ಸ್ವಾಮಿಯ ಮಾದರಿ ಅಥವಾ ಉದಾಹರಣೆಯು ಸ್ಪಷ್ಟವಾಗಿದೆ. Jesus said, "You can't see? Fine.
I pray for you again. ಯೇಸು ಸ್ವಾಮಿ ಹೇಳಿದ್ರು, ನಿನಗೆ ಕಾಣ್ತಾ ಇಲ್ವಾ? ಸರಿ, ಒಳ್ಳೇದು, ಮತ್ತೊಮ್ಮೆ ನಾನು ನಿನಗಾಗಿ ಪ್ರಾರ್ಥಿಸ್ತೀನಿ ಅಂತ. Prayed for him again. Now can you see? Yeah, now I see everything clearly. ಆತನಿಗಾಗಿ ಮತ್ತೊಮ್ಮೆ ಪ್ರಾರ್ಥಿಸಿದ್ರು. ಆಗ ಆ ಕುರುಡ ಹೇಳ್ದ, ಈಗ ನನಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ. Let me tell you this, my brothers and sisters. Jesus never wants you to tell a lie. ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಸ್ವಾಮಿಯು ಬಯಸುವುದಿಲ್ಲ ನೀವು ಸುಳ್ಳನ್ನ ಹೇಳಬೇಕು ಅಂತ. Jesus never wants you to say that you can see when you can't see. ನಿಮಗೆ ಕಾಣಲು ಆಗ್ತಾ ಇಲ್ಲ ಅಂದ್ರೆ ಕಾಣ್ತಾ ಇದೆ ಅಂತ ಹೇಳು ಅಂತ ಯೇಸು ಸ್ವಾಮಿ ಎಂದಿಗೂ ಹೇಳುವುದಿಲ್ಲ. Or you don't have any pain when you have pain. ನಿಮಗೆ ನೋವಿದ್ದಾಗ ನೋವಿಲ್ಲ ಅಂತ ಹೇಳುವಂತದ್ದು. Or that you're healed when you're sick. ನೀವು ಅಸ್ವಸ್ಥಗೊಂಡಾಗ ಸ್ವಸ್ಥಗೊಂಡಿದ್ದೇನೆ ಅಂತ ಹೇಳುವಂತದ್ದು. Don't be deceived by all these lies. ಈ ಒಂದು ಎಲ್ಲಾ ರೀತಿಯ ಸುಳ್ಳುಗಳಿಂದ ಮೋಸಕ್ಕೆ ಒಳಗಾಗಬೇಡಿರಿ. The devil is the father of lies. ಸೈತಾನನು ಸುಳ್ಳುಗಳಿಗೆ ತಂದೆಯಾಗಿದ್ದಾನೆ. And if you confess that you're healed when you're not healed, you're listening to the devil, the father of lies. ನೀವು ಸ್ವಸ್ಥ ಆಗದೆ ಸ್ವಸ್ಥ ಆಗಿದ್ದೀನಿ ಅಂತ ಅರಿಕೆ ಮಾಡುವಾಗ ಸುಳ್ಳುಗಳ ತಂದೆಯಾದ ಸೈತಾನನಿಗೆ ನೀವು ಕಿವಿಯನ್ನ ಕೊಡ್ತಾ ಇದ್ದೀರಿ ಅಂತ ಅರ್ಥ ಅಷ್ಟೇ. God never wants us to confess that we're healed when we're not healed. ನಾವು ಸ್ವಸ್ಥ ಹೊಂದದೆ ಸ್ವಸ್ಥತೆಯನ್ನ ಹೊಂದಿದ್ದೇವೆ ಎಂಬುದು ಅರಿಕೆ ಮಾಡಬೇಕು ಅಂತ ದೇವರು ನಮ್ಮಿಂದ ಬಯಸುವುದಿಲ್ಲ. We can confess our hope. Sure. ನಾವು ನಿಶ್ಚಯವಾಗಿ ನಮ್ಮ ನಿರೀಕ್ಷೆಯನ್ನ ಅರಿಕೆ ಮಾಡಬೇಕು. Hope is that which I have not yet seen. ನಾನು ಇನ್ನೂ ನೋಡದೆ ಇರುವಂತದ್ದು ನಿರೀಕ್ಷೆಯಾಗಿದೆ. I will be like Jesus when he comes again. ಯೇಸು ಸ್ವಾಮಿಯು ಮತ್ತೊಮ್ಮೆ ಬಂದಾಗ ನಾನು ಯೇಸು ಸ್ವಾಮಿಯಂತೆ ಆಗುತ್ತೇನೆ ಎಂದು ಅರಿಕೆ ಮಾಡಬೇಕು. To say that I'm already like Jesus, that's a lie. ಈಗಾಗಲೇ ನಾನು ಯೇಸುವಿನಂತೆ ಆಗಿ ಹೋಗಿದ್ದೇನೆ ಅಂತ ಹೇಳುವಂತದ್ದು ಸುಳ್ಳಾಗಿದೆ. You can say I believe God will heal me, that's okay. ನಾನು ನಂಬುತ್ತೇನೆ ದೇವರು ನನ್ನನ್ನು ಸ್ವಸ್ಥಪಡಿಸುತ್ತಾನೆ ಅಂತ, ಅದು ಸರಿ ಹೇಳುವಂತದ್ದು. So these are many examples I'm telling you of dead works. ನಾನು ನಿಮಗೆ ಹೇಳುತ್ತಿರುವಂತ ಈ ರೀತಿಯ ಅನೇಕ ಉದಾಹರಣೆಗಳು ನಿರ್ಜೀವ ಕಾರ್ಯಗಳಾಗಿವೆ. Works done with no joy, works done reluctantly because some preacher pressurized you to do something. ಇಷ್ಟವಿಲ್ಲದೆ ಮಾಡುವಂತದ್ದು, ಸಂತೋಷವಿಲ್ಲದೆ ಮಾಡುವಂತದ್ದು, ಅಥವಾ ಯಾರೋ ಒಬ್ಬ ಬೋಧಕನು ನನಗೆ ಹೇಳಿದ್ದಾನೆ ಅಂತ ಮಾಡುವಂತದ್ದು ನಿರ್ಜೀವ ಕಾರ್ಯವಾಗಿದೆ. Get rid of it. Don't become a slave of men. ಇದರಿಂದ ಹೊರಗೆ ಬನ್ರಿ, ಮಾನವನ ಸೇವಕರಾಗಬೇಡ್ರಿ. Understand God's ways, that God has no value for those things. ದೇವರ ಮಾರ್ಗಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ದೇವರು ಈ ರೀತಿಯ ಸಂಗತಿಗಳನ್ನ ಮೌಲ್ಯವೆಂದು ಎಣಿಸುತ್ತಾರೆ. Let me give you another example. ನಾನು ನಿಮಗೆ ಮತ್ತೊಂದು ಉದಾಹರಣೆಯನ್ನ ಕೊಡಬಯಸುತ್ತೇನೆ. Supposing you go to God in prayer. ನೀವು ದೇವರ ಬಳಿಗೆ ಹೋಗಿ ಪ್ರಾರ್ಥಿಸುತ್ತೀರಿ. Or you put some money in the offering box. ಅಥವಾ ಕಾಣಿಕೆ ಡಬ್ಬಿಗೆ ಹಣವನ್ನ ಸ್ವಲ್ಪ ಹಾಕುತ್ತೀರಿ. And you have not settled matters with your wife. ನಿಮ್ಮ ಹೆಂಡತಿಯೊಟ್ಟಿಗೆ ಕೆಲವು ವಿಷಯಗಳನ್ನ ಸರಿಪಡಿಸಿಕೊಂಡಿರುವುದಿಲ್ಲ. You had a disagreement with her and you spoke rudely, or with your husband. ಆಕೆಯೊಟ್ಟಿಗೆ ನೀವು ಭಿನ್ನಾಭಿಪ್ರಾಯವನ್ನು ಹೊಂದಿಕೊಂಡಿರುತ್ತೀರಿ, ಅಥವಾ ಆಕೆಯೊಟ್ಟಿಗೆ ಬಹಳ ಕಟುವಾಗಿ ಅಥವಾ ಅಸಭ್ಯವಾಗಿ ಮಾತನಾಡಿರುತ್ತೀರಿ. And you go to pray. I would advise you not to open your mouth. ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಅಂತ ಹೋಗ್ತೀರಿ. ನಾನ್ ನಿಮಗೆ ಸಲಹೆ ಕೊಡೋದೇನಪ್ಪ ಅಂದ್ರೆ ನಿಮ್ಮ ಬಾಯನ್ನೇ ತೆರಿಬೇಡ್ರಿ. And not to put money in the box. ಕಾಣಿಕೆ ಡಬ್ಬದಲ್ಲಿ ಹಣವನ್ನ ಹಾಕಲೇಬೇಡಿರಿ. Because God will not accept your prayer or your money. ಯಾಕಂದ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನಾಗಲಿ ಅಥವಾ ಹಣವನ್ನಾಗಲಿ ಸ್ವೀಕರಿಸಿಕೊಳ್ಳುವುದಿಲ್ಲ ಅಥವಾ ಒಪ್ಪುವುದಿಲ್ಲ. We used to have a verse on our offering box some time ago which said, ಕೆಲವು ಸಮಯ ಹಿಂದೆ ನಮ್ಮ ಕಾಣಿಕೆ ಡಬ್ಬದ ಮೇಲುಗಡೆ ಒಂದು ವಚನವನ್ನ ಹಾಕ್ತಿದ್ವಿ. ಅದು ಈ ರೀತಿ ಹೇಳುತ್ತೆ, be reconciled to your brother first. ಮೊದಲು ನಿನ್ನ ಸಹೋದರನೊಟ್ಟಿಗೆ ಸಮಾಧಾನವನ್ನ ಹೊಂದಿಕೋ ಅಂತ. Be reconciled to your sister first in front of the offering box. ಕಾಣಿಕೆ ಡಬ್ಬದ ಎದುರುಗಡೆ ಮೊದಲು ನಿನ್ನ ಸಹೋದರಿಯೊಟ್ಟಿಗೆ ಸಮಾಧಾನದಿಂದ ಒಂದಾಗು. You know, that means a man's going to put a few rupees into the box and he suddenly sees that verse and puts it back into his pocket. We were trying to stop people from putting money into the box. ನಿಮಗೆ ಗೊತ್ತಾ, ಕಾಣಿಕೆ ಡಬ್ಬಕ್ಕೆ ಕೆಲವರು ಹಣವನ್ನ ಹಾಕುವಾಗ ಈ ವಚನವನ್ನ ನೋಡ್ತಾರೆ, ಆಗ ಅವರು ಹಣವನ್ನ ತೆಗೆದು ತಮ್ಮ ಜೇಬಿನೊಳಗಡೆ ವಾಪಸ್ ಇಟ್ಕೊಳ್ತಾರೆ. ನಾವು ಜನರನ್ನ ಕಾಣಿಕೆ ಡಬ್ಬಕ್ಕೆ ಹಣವನ್ನ ಹಾಕುವಂತದ್ದನ್ನ ನಿಲ್ಲಿಸುತ್ತಿದ್ದೇವೆ. And we still are trying to do that. ನಾವಿನ್ನೂ ಕೂಡ ಅದನ್ನ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. Because we say, if you're not reconciled, there's somebody against whom you have a
tension, ನಿಮಗೆ ಯಾರದಾದ್ರೂ ವಿರುದ್ಧವಾಗಿ ಒತ್ತಡ ಅನ್ನುವಂಥದ್ದನ್ನ ಎದುರಿಸ್ತಿದ್ರಿ ಅಂದ್ರೆ ಅವರೊಟ್ಟಿಗೆ ನೀವು ಸಮಾಧಾನವನ್ನ ಹೊಂದಿಕೊಳ್ಳಲಿಲ್ಲಪ್ಪ ಅಂದ್ರೆ, you hurt somebody. ನೀವು ಯಾರಿಗಾದ್ರೂ ನೋವನ್ನ ಪಡಿಸಿದ್ರಿ ಅಂದ್ರೆ, I'm not saying somebody's got something against you. ನಿಮ್ಮ ವಿರುದ್ಧವಾಗಿ ಯಾರಾದ್ರೂ ಏನನ್ನ ಹೊಂದ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಮಾತನಾಡ್ತಿಲ್ಲ. The world is full of people who got something against Christians. ಕ್ರೈಸ್ತರ ವಿರುದ್ಧವಾಗಿ ಜನರು ಏನಾದ್ರೂ ಒಂದು ವಿರೋಧವನ್ನ ಇಟ್ಕೊಂಡಿದ್ದಾರೆ ಈ ಲೋಕದಲ್ಲಿ. I mean, India is full of Christians who got something against me. ಭಾರತದಲ್ಲಿನ ಅನೇಕ ಕ್ರೈಸ್ತರು ನನ್ನ ವಿರುದ್ಧವಾಗಿ ಏನಾದ್ರೂ ಒಂದನ್ನ ಇಟ್ಕೊಂಡಿದ್ದಾರೆ. Israel was full of people who had something against Jesus. ಇಸ್ರಾಯೇಲರು ಯೇಸುವಿನೊಟ್ಟಿಗೆ ವಿರೋಧವನ್ನ ಕಟ್ಟಿಕೊಂಡಿದ್ರು. People were against Paul everywhere. ಪೌಲನ ವಿರುದ್ಧವಾಗಿ ಜನರು ವಿರೋಧವನ್ನ ಕಟ್ಟಿಕೊಂಡಿದ್ರು ಎಲ್ಲಾ ಕಡೆ. I'm not talking about that. ನಾನು ಅದ್ರ ಬಗ್ಗೆ ಮಾತನಾಡ್ತಿಲ್ಲ. Have you hurt somebody? That's the question. ನೀವು ಯಾರಿಗಾದ್ರೂ ನೋವನ್ನ ಪಡಿಸಿದ್ದೀರಾ? ಅದು ಮೊದಲ ಪ್ರಶ್ನೆ. Not hurt somebody because you preach the word of God. ನೀವು ದೇವರ ವಾಕ್ಯವನ್ನ ಬೋಧಿಸಿದ್ದಕ್ಕಾಗಿ ಅವರನ್ನ ನೋಯಿಸಿದಿರಿ, ಅದು ಅಲ್ಲ. But in a selfish way, you got angry with someone for something concerning yourself. ಆದ್ರೆ ನಿಮಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸ್ವಾರ್ಥತೆಯಿಂದ ಯಾರಾದರೊಟ್ಟಿಗೆ ಯಾವುದೋ ವಿಷಯಕ್ಕೆ ಕೋಪವನ್ನ ಮಾಡಿಕೊಂಡಿದ್ದೀರಿ ಅಂತ ಅಂದುಕೊಳ್ಳೋಣ. What if you put money in the offering box? It's no better than putting it in the toilet and flushing it down. ನೀವು ಕಾಣಿಕೆ ಡಬ್ಬಿಯಲ್ಲಿ ಆಗ ಹಣವನ್ನ ಹಾಕುವಾಗ ಅದು ಯಾವ ತರಪ್ಪ ಅಂದ್ರೆ ಶೌಚಾಲಯದಲ್ಲಿ ಹಣವನ್ನ ಹಾಕಿ ನೀರನ್ನ ಸುರಿದ ಪ್ರಕಾರ. God will not accept it. ದೇವರು ಅದನ್ನ ಒಪ್ಪಿಕೊಳ್ಳುವುದಿಲ್ಲ. You pray, your prayer will not go beyond the roof. ನೀವು ಪ್ರಾರ್ಥಿಸ್ತೀರಿ, ಆದ್ರೆ ನಿಮ್ಮ ಪ್ರಾರ್ಥನೆಯು ಮೇಲ್ಛಾವಣಿಯನ್ನ ದಾಟಿ ಮುಂದಕ್ಕೆ ಹೋಗೋದಿಲ್ಲ. You need to understand God's ways. ನೀವು ದೇವರ ಮಾರ್ಗಗಳನ್ನ ಅರ್ಥ ಮಾಡಿಕೊಳ್ಳಬೇಕು. In God's ways, God does not accept anything a person gives. ದೇವರ ಮಾರ್ಗಗಳು ಏನಪ್ಪಾ ಅಂದ್ರೆ, ದೇವರು ಏನನ್ನಾದರೂ ಮನುಷ್ಯನು ಕೊಡುವಾಗ, Prayer, money, service, nothing. ಪ್ರಾರ್ಥನೆ ಆಗಲಿ, ಹಣವಾಗಲಿ, ಅಥವಾ ಸೇವೆಯಾಗಲಿ, ಅಥವಾ ಏನನ್ನೇ ಆಗಲಿ, If his heart is not clear in his relationship with other people, that those whom he has hurt, he goes and asks forgiveness from. ಇತರರ ವಿಷಯದೊಟ್ಟಿಗೆ ನಿಮ್ಮ ಹೃದಯವು ಶುದ್ಧತೆಯನ್ನ ಕಾಪಾಡಿಕೊಂಡಿಲ್ಲಪ್ಪ ಅಂದ್ರೆ ದೇವರು ಯಾವುದನ್ನು ಕೂಡ ನಿಮ್ಮಿಂದ ಒಪ್ಪಿಕೊಳ್ಳುವುದಿಲ್ಲ ಅಥವಾ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. ನೀವು ಯಾರಿಗಾದ್ರೂ ನೋವನ್ನ ಪಡಿಸಿದ್ರೆ ಮೊದಲು ಹೋಗಿ ಅವರ ಬಳಿ ಕ್ಷಮೆಯನ್ನ ಕೇಳುವವರಾಗಬೇಕು. Now if you go to that person and ask forgiveness and he says, I'm not going to forgive you, ನೀವು ಆ ವ್ಯಕ್ತಿ ಬಳಿಗೆ ಹೋಗಿ ಕ್ಷಮೆಯನ್ನ ಕೇಳುವಾಗ ಆ ವ್ಯಕ್ತಿ ಏನಾದ್ರೂ ನಾನು ನಿನ್ನನ್ನ ಕ್ಷಮಿಸುವುದಿಲ್ಲ ಅಂತ ಹೇಳಿದ್ರೆ, well, that's your responsibility is over. ನಿಮ್ಮ ಜವಾಬ್ದಾರಿ ಮುಗೀತು ಅಲ್ಲಿಗೆ ಅಂತ ಅರ್ಥ. Then it is between him and God. ಅದು ನಂತರ ಆತನಿಗೆ ಮತ್ತು ದೇವರ ನಡುವೆ ಇರುವಂತದ್ದಷ್ಟೇ. ಈಗ You've asked forgiveness. Your responsibility is over. ನೀವು ಕ್ಷಮೆ ಕೇಳಿದ್ದೀರಿ, ನಿಮ್ಮ ಜವಾಬ್ದಾರಿ ಮುಗಿತೀಗ. There are so much of dead works that are going on in Christendom. ಕ್ರೈಸ್ತತ್ವದಲ್ಲಿ ಅನೇಕ ನಿರ್ಜೀವ ಕಾರ್ಯಗಳು ನಡೀತಾ ಇವೆ. And if you want to go a higher level of dead works, ನೀವು ನಿರ್ಜೀವ ಕಾರ್ಯಗಳ ಉನ್ನತ ಮಟ್ಟಕ್ಕೆ ಹೋಗೋದಾದ್ರೆ, you know, this what I've explained to you of dead works is the kindergarten level. ನಾನು ಈಗ ಏನು ನಿಮ್ಮೊಟ್ಟಿಗೆ ನಿರ್ಜೀವ ಕಾರ್ಯಗಳನ್ನ ವಿವರಿಸಿದ್ನಲ್ಲ, ಅದೆಲ್ಲ ಒಂದು ಕಿಂಡರ್ ಗಾರ್ಡನ್ ಪಾಠಗಳಷ್ಟೇ. As you go on with God, you discover dead works at a higher level and higher level and higher level. You can go all the way to PhD in the Christian life. ನೀವು ದೇವರೊಟ್ಟಿಗೆ ನಡೆದ ಹಾಗೆಲ್ಲ ನೀವು ನಿರ್ಜೀವ ಕಾರ್ಯಗಳ ವಿಷಯವಾಗಿ ಬಹಳ ಉನ್ನತ ಮಟ್ಟದ ಅಂಶಗಳನ್ನ ಗ್ರಹಿಸಿಕೊಳ್ಳುತ್ತಾ ಹೋಗುತ್ತೀರಿ. ಅದು ಒಂದು ರೀತಿ ಕ್ರೈಸ್ತತ್ವದಲ್ಲಿ PhD ಮಟ್ಟವನ್ನ ತಲುಪಿದ ಹಾಗೆ.